guys, welcome back to my YouTube channel. ಸೊ ನಾನೊಂದು ಮಟನ್ ಸಾಂಬಾರ್ ರೆಸಿಪಿ ಮಾಡಿದ್ದೀನಿ. ಸೊ ಅದನ್ನು ನಾನು ಶೇರ್ ಮಾಡ್ತೀನಿ. ಸೊ ಹೋಗಿ ಹಾಗೆ ನೋಡ್ಕೊಂಬನ್ನಿ. ಆ್ಯಂಡ್ ಆಲ್ಸೋ ಯಾರಿಗೆಲ್ಲ ನಾನು ಕುಕ್ಕಿಂಗ್ ರೆಸಿಪೀಸ್ ಚೆನ್ನಾಗಿ ಅನ್ನಿಸ್ತಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ಸೋ ನೆಕ್ಸ್ಟ್ ಯಾವ ಥರ ರೆಸಿಪಿ ಮಾಡೋಣ ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸೊ ನಾವಿವತ್ತು ಮಟನ್ ಸಾಂಬಾರು ಮಾಡ್ತಾಯಿದ್ದೀವಿ. ಸೊ 1 kg ಮಟನ್. ಅದು ಮಟನ್ಗೆ ಉಪ್ಪು ಮತ್ತು ಖಾರ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಮಮ್ಮಿ. ಅದಕ್ಕೆ ಹುರ್ಕೊಳ್ಳೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಣಗಿರೋ ಮೆಣಸಿನ್ಕಾಯಿ ಆ್ಯಂಡ್ ಗರಂ ಮಸಾಲ ಸ್ಪೈಸಸ್, ಚಕ್ಕೆ ಲವಂಗ, ಏಲಕ್ಕಿ ಮತ್ತು ಸೋಂಪು ಎಲೆ ಆ್ಯಂಡ್ ಒಂದು ಈರುಳ್ಳಿ ಆ್ಯಂಡ್ ಸ್ವಲ್ಪ ಟೊಮೆಟೊ. ಸೊ ಫಸ್ಟು ನಾವು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಣಗಿದ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಮತ್ತು ಗರಂ ಮಸಾಲ ಸ್ಪೈಸಸ್ ಹಾಕಿ ಹುರ್ಕೋಬೇಕು. ಆಮೇಲೆ ಟೊಮೆಟೊ ಹಾಕ್ಕೋಬೇಕು, ಯಾಕಂದರೆ ಟೊಮೆಟೊ ಬೇಗ ಮ್ಯಾಶ್ ಆಗಿಬಿಡತ್ತೆ. ಇವೆಲ್ಲ ಬೇಯೋದು ಲೇಟ್ ಆಗುತ್ತೆ. ಆ್ಯಂಡ್ ತೆಂಗಿನಕಾಯಿನ ಸಪ್ರೇಟಾಗಿ ಜಾರ್ಗೆ ಹಾಕಿ ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ. ಬಿಕಾಸ್ ತೆಂಗಿನಕಾಯಿ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕಲ್ಲ, ಅದಕ್ಕೋಸ್ಕರನೇ. ಸೊ ಇವಾಗ ಪ್ಯಾನ್ಗೆ ನಾನು ಫಸ್ಟು ಚೂರು ಕಾಯಕ್ಕಿಟ್ಟು ಇದಕ್ಕೆ ನಾನು ಆಯಿಲ್ ಹಾಕ್ಕೊತಾ ಇದ್ದೀನಿ. ಸೊ ಆಯಿಲ್ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಆ್ಯಂಡ್ ಒಣಗಿನ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಗರಂ ಮಸಾಲ ಸ್ಪೈಸಸ್ಸು ಹಾಕಿ ನಾವು ಹುರ್ಕೋಬೇಕಾಗತ್ತೆ. ಆ್ಯಂಡ್ ನಾನು ಸೋಂಪು ಯೂಸ್ ಮಾಡಿದ್ದೀನಿ ಹುರ್ಕೊಳ್ಳೋದಕ್ಕೆ. ಯಾಕೆ ಅಂದರೆ ಸೋಂಪು ಟೇಸ್ಟ್ ಕೊಡುತ್ತೆ, ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರನೇ. ಸೊ ಇವಾಗ ನಾನು ಹುರ್ಕೊತಾ ಇದ್ದೀನಿ ಆ್ಯಂಡ್ ಪಕ್ಕದಲ್ಲೇ ಮೊಟ್ಟೆ ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ಅದು ನನ್ನ ಸಿಸ್ಟರ್ಗೆ ಮತ್ತು ನಮ್ಮ ಶಿರೀಕ್ಷನ್ಗೆ. ಯಾಕಂದ್ರೆ ಶಿರೀಕ್ಷ ಮಟನ್ ತಿಂತಾಳೆ, ನಮ್ಮ ಅಕ್ಕ ಮಟನ್ ತಿನ್ನಲ್ಲ. ಅವಳು ಹುಟ್ಟಿದಾಗಿಂದನೇ ಮಟನ್ ತಿನ್ನಲ್ಲ. ಆ್ಯಂಡ್ ಮಟನ್ ಯೂಸ್ ಮಾಡಿರೋ ಸ್ಪೂನು, ಸೌಟು ಕೂಡ ಬೇರೆ ಐಟಮ್ಗೆ ಇಟ್ಬಿಟ್ರೆ ಆ ಐಟಮು ತಿನ್ನಲ್ಲ. ಆ್ಯಂಡ್ ಮಟನ್ ಅವಳು ಮುಟ್ಟೋದು ಇಲ್ಲ. ಸೊ ಅದು ಯಾಕೆ ಅಂತ ರೀಸನ್ ನನಗಂತೂ ಗೊತ್ತಿಲ್ಲ. ಸೊ ಅವಳಿಗೆ ಹೇಳಬೇಕು, ಅವಳು ಯಾವತ್ತೂ ಹೇಳಲಿಲ್ಲ, ನನಗೆ ಇಷ್ಟ ಇಲ್ಲ ಅಂತಾಳೆ ಅಷ್ಟೇ. ಆ್ಯಂಡ್ ನಾವು ಹುರ್ಕೊತಾ ಇದ್ದೀವಲ್ಲ, ಆ ಮಸಾಲೆನೇ ತಿರ್ಗಾ ನಾವು ಇನ್ನೊಂದು ಸ್ವಲ್ಪ ಚಿಕನ್ಗೆ ಹಾಕ್ಬಿಟ್ಟು ನಮ್ಮ ಅಕ್ಕ ಚಿಕನ್ ಸಾರು ಮಾಡ್ಕೊತಾಳೆ. ಆ್ಯಂಡ್ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ. ಸೊ ಹುರಿದಿರೋದು ತಣ್ಣಗಾದ್ಮೇಲೆ ಅದನ್ನು ಹಾಕಿ ರುಬ್ಕೊಂಡು ಈ ಥರ ಮಸಾಲೆ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ರೆಡಿ ಮಾಡಿಟ್ಕೊಂಡಿರೋ ಮಸಾಲೆನ ಮಟನ್ಗೆ ಅಂದರೆ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ, ಅದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಉಪ್ಪು ಖಾರ ಏನಕ್ಕೆ ಹಾಕಿಟ್ಟಿರೋದಂದರೆ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಆ್ಯಂಡ್ ಖಾರ ಸ್ವಲ್ಪ ಹಾಕಬೇಕಾಗತ್ತೆ, ಬಿಕಾಸ್ ನಾವು ಹುರ್ಕೊಳ್ಳೋದಕ್ಕೆ ಹಾಕ್ಕೊಳ್ತೀವಲ್ಲ, ಅದಕ್ಕೋಸ್ಕರ ಮಟನ್ಗೆ ಸ್ವಲ್ಪ ಖಾರ ಕಮ್ಮಿ ಹಾಕಬೇಕಾಗತ್ತೆ. ಸೊ ಖಾರ ತಿನ್ನೋರು ನಿಮ್ಮಿಷ್ಟ, ಯಾವ ಥರ ಹಾಕ್ಕೋಬೇಕೋ ಆ ಥರ ಹಾಕ್ಕೊಳ್ಳಿ. ಆ್ಯಂಡ್ ಇದಾದಮೇಲೆ ಇದಕ್ಕೆ ನಾನು ಈಸ್ಟರ್ನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಎಲ್ಲ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಈಸ್ಟರ್ನ್ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ. ಫಸ್ಟು ನಾವು ಆಚೆ ಯೂಸ್ ಮಾಡ್ತಿದ್ರು, ಈಗ ಈಸ್ಟರ್ನ್ ಯೂಸ್ ಮಾಡ್ತಾಯಿದ್ದೀವಿ, ಬಿಕಾಸ್ ಅದರಲ್ಲಿ ಸ್ಪೈಸಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಮೀಟ್ ಮಸಾಲ ಹಾಕ್ಕೊತಾ ಇದ್ದೀನಿ, ಅಂದರೆ ಮಟನ್ ಮಸಾಲ. ನಾವು ಇದನ್ನು ಚಿಕನಿಗೂ ಯೂಸ್ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಮಟನ್ ಮಸಾಲ ಬಂದು ಒಂಚೂರು ಹೆಚ್ಚಿಗೆ ಹಾಕ್ತಾಯಿದ್ದೀನಿ. ಹೆಚ್ಚಿಗೆ ಅಂದರೆ ತುಂಬ ಜಾಸ್ತಿ ಅಲ್ಲ, 1.5 ಸ್ಪೂನ್ ಹಾಕಿ ಆಮೇಲೆ ಅದಕ್ಕೆ ಸಾಕಾಗೋ ಅಷ್ಟು ನೀರು ಹಾಕ್ಕೊಂಡು ದಿನ ಸ್ಕೂಲಿಂದ ಬರಬೇಕಾದ್ರೆ ನಮ್ಮ ಶಿರೀಕ್ಷನ್ಗೆ ಏನು ವಿಂಗ್ಸ್ ಕಟ್ಲೆ ಇತ್ತು, ಆಮೇಲೆ ಒಂದು ಅದೇನೋ ಇದು ಸಮೋಸ ಥರ ಚಾಕ್ಲೇಟ್ ಡಾಮಿನೋಸಲ್ಲಿ. ನಮ್ಮ ಅಕ್ಕ ಫುಲ್ ಎಕ್ಸ್ಪೆನ್ಸಿವ್ ನಮ್ಮ ಶಿರೀಕ್ಷನ್ನು. ನಾನು ನಮ್ಮ ಅಕ್ಕ ಅಲ್ಸರ್ಗೆ ಹೋಗ್ತಾಯಿದ್ದೀವಿ. ಏಂತಕ್ಕೆ ಬಳೆ ತರಕ್ಕೆ ಅಂತೆ. ಯಾರಿಗೆ? ಮಮ್ಮಿಗ, ನಮ್ಮಮ್ಮಗೆ. ನಮ್ಮ ಅಕ್ಕ ಬಂದರೆ ಬರೀ ಸುತ್ತಿಸ್ತಾಳೆ ಕಾಯ್ಸ್, ಬರೀ ಶಾಪಿಂಗ್. ಏನಕ್ಕೋಸ್ಕರ ಮಾಡ್ತಾಳೆ, ಯಾವಾಗ ತಿಪ್ಪೆ ಥರ ಬತ್ತಳೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಹೋಪ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಮಟನ್ ಸಾಂಬಾರ್ ರೆಸಿಪಿ ಕೂಡ ಹೇಗಿತ್ತು ಅಂತ ಟ್ರೈ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಸಿಗೋಣ ಇನ್ನೊಂದು ರೆಸಿಪಿ ಜೊತೆ. ಆ್ಯಂಡ್ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತಲೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸೊ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಭೂಮಿ ಕನ್ನಡ ವ್ಲಾಗ್ಸ್. ಓಕೆ, ಟೇಕ್ ಕೇರ್, ಲವ್ ಯು ಆಲ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್.